ಸ್ನಿಗ್ಧ ನಿರ್ಮಲ ಶೀತಕಾಂತಿಲಸನ್ಮುಖಂ ಕರುಣೋನ್ಮುಖಂ हृद्यकम्बुसमानकन्धरमक्षयं दुरितक्षयम् सिद्धसंस्तुतरूप्यपीठकृतालयं हरिमालयम् अङ्गदादिसुशोभिपाणियुगेन संक्षुभितैनसम् तुङ्गमाल्यमणीन्द्रहारसरोरसं खलनीरसम् मङ्गलप्रदमन्थदामविराजितं भजताजितम् तङ्गृणेवररूप्यपीठकृतालयं हरिमालयम् ನಮಸ್ಕಾರ ಮಾಡುವ ಪದ್ಧತಿಯನ್ನು ಕಲಿಸಿ ಏನಾಗತ್ತೆ? ನಮಸ್ಕಾರ ಮಾಡುವ ಪದ್ಧತಿಯನ್ನು ಕಲಿಸಿ. ಇತ್ತೀಚೆಗೆ ಪ್ರತಿಪಕ್ಷ ನಾಯಕರು ಒಂದು ವಿಡಿಯೋ ಹಾಕಿದ್ರು. ಆ ವಿಡಿಯೋದಲ್ಲಿ ಚೀನಾ ನಿರ್ಮಿತ ಒಂದು ಡ್ರೋನ್ ಅನ್ನು ತೋರಿಸಿ ಭಾರತದಲ್ಲಿ ಡ್ರೋನ್ ಉದ್ಯಮ ಬೆಳೆಯುತ್ತಿಲ್ಲ ಅಂತ ಟೀಕಿಸಿದ್ರು. The sad fact is that we're nowhere here. We don't make any other thing. ಸುಶೋಭಿಪಾಣಿಯುಗೇನ ಸಂಕ್ಷುಭಿತೈನಸಂ. ಅಂಗದಾದಿ, ಅಂಗದ ಅಂದ್ರೆ ತೋಳಿಗೆ ಹಾಕುವಂತಹ ಆಭರಣವನ್ನ ತೋಳ್ಬಂದಿ ಅಂತ ಕರೀತಾರೆ, ವಂಕಿ ಅಂತ ಕರೀತಾರೆ. ಇಂತಹ ಹಲವು ಬಗೆಯ, ಕೈಗೆ ಕಡಗ ಇರಬಹುದು, ಕಿವಿಗೆ ಓಲೆ ಇರಬಹುದು, ಕುತ್ತಿಗೆ ಕಂಠಿ ಇರಬಹುದು, ಎದೆಗೆ ಹಾರ ಇರಬಹುದು, ಈ ತರದ ನೂರಾರು ಬಗೆಯ ಆಭರಣಗಳಿಂದ ಶೋಭಿಸುವ ಪಾಣಿಯುಗೇನ, ಯುಗ ಅಂದ್ರೆ ಎರಡು ತೋಳುಗಳಿಂದ ಸಂಕ್ಷುಭಿತೈನಸಂ, ಕೊಡುವಂತಹ ಸಾಮರ್ಥ್ಯ ಇರುವಂತದ್ದು ಅವನಿಗೆ ಮಾತ್ರ. ಏನಸ್ ಅಂದ್ರೆ ಪಾಪ ಅಂತ ಅರ್ಥ. ಸಂಕ್ಷುಭಿತ ಅಂತಂದ್ರೆ ಕದಡಿ ಅದನ್ನ ಮಥನ ಮಾಡಿ ಕ್ಲೀನ್ ಮಾಡಿ ಎಸೆಯುವಂತ ಸಾಮರ್ಥ್ಯ ಇರುವುದು. ಎರಡು ತೋಳುಗಳಿಂದ ಅಂಗದಾದಿ ಆಭರಣಗಳನ್ನ ತೊಟ್ಟ ನೀಳವಾದ ಸುಂದರವಾದ ಕೈಗಳೆರಡರಿಂದ ಅವನು, ಯಾಕಂದ್ರೆ ಮಂತು ಹಿಡ್ಕೊಂಡದ್ ಯಾಕೆ ಅಂತ ನಮಗೆ ಹೇಳಿದ್ದು. ಕಡಗೋಲು ಹಿಡ್ಕೊಂಡದ್ ಯಾಕೆ ಅಂದ್ರೆ ನಮ್ಮ ಪಾಪವನ್ನ ಸಂಕ್ಷುಭಿತ ಆಲೋಡನೆ ಮಾಡಿ ಅದೆಲ್ಲ ನೊರೆ ಬಂದಾಗ ಅದನ್ನ ಚೆಲ್ಲಿ ಬಿಟ್ರೆ ಮೇಲಿನ ಭಾಗ, ಕೆಳಗಿನ ನೀರು ಶುದ್ಧವಾಗುತ್ತೆ. ಹಾಗೆ ಮಂಗಳವನ್ನ ನೀಡುವುದಕ್ಕಾಗಿ, ಪಾಪಗಳನ್ನ ಕಳೆಯುವುದಕ್ಕಾಗಿ ಅವನು ನಮ್ಮ ಎದುರುಗಡೆ ನಿಂತಿದ್ದಾನೆ. ಬರೀ ಕ್ಷುಭಿತ ಅಲ್ಲ, ಸಂಕ್ಷುಭಿತ. ಮತ್ತೊಮ್ಮೆ ಆ ಕೆಸರು ಹುಟ್ಟಬಾರದು, ಮತ್ತೊಮ್ಮೆ ಆ ಕೊಳೆ ನಮ್ಮೊಳಗೆ ಉಳಿಬಾರದು, ಮತ್ತೊಮ್ಮೆ ಆ ಅಜ್ಞಾನದ ಪರದೆ ನಮ್ಮನ್ನ ಭಗವಂತನನ್ನ ಕಾಣುವ ವಿಷಯದಲ್ಲಿ ತಡೆಯಾಗಿ ನಿಲ್ಬಾರದು. ಏನಸ್ ಅನ್ನೋದು, ಪಾಪ ಅನ್ನೋದು ಬಹಳ ವಿಚಿತ್ರವಾದ ಕಾರ್ಯಭಾರಗಳನ್ನ ನಡೆಸುವಂತದ್ದು. ಅದು ಎಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತಾನೆ ಗೊತ್ತಾಗಲ್ಲ. ನಾವು ಇದ್ದಕ್ಕಿದ್ದ ಹಾಗೆ ನಮ್ಮತನವನ್ನ ಕಳ್ಕೊಂಡು ಸಿಟ್ಟಿಗೊಳಗಾಗ್ತೇವೆ. ನಮ್ಮ ಮನಸ್ಥಿತಿಯನ್ನ ಕಳ್ಕೊಂಡು ನಾವು ತಪ್ಪೇ ಸರಿ ಅಂತ ವಾದಿಸ್ತೇವೆ. ಹಾಗಾಗಿ ಭಗವಂತನ ಕಡೆಗೆ ನಾವು ಸಾಗಬೇಕಾದವರು ಹೀಗೆ ಸ್ಥಿತಿಯನ್ನ ಬದಲಿಸಿಕೊಂಡು ಬಿಟ್ರೆ ಭಗವಂತ ಕಾಣುವುದೇ ತಪ್ಪಿ ಹೋಗುತ್ತೆ. ಅದರಿಂದಾಗಿ ನೀನು ಎರಡು ಕೈಗಳಿಂದ ಹಗ್ಗ ಎಳೆದು ಎದೆಯಲ್ಲಿ ಅಡಗಿಕೊಂಡ ಕತ್ತಲೆಯ ಕೊತ್ತಲವನ್ನ ಭೇದಿಸಿ ಸತ್ಯವನ್ನ ನನಗೆ ತೋರಿಸುವ ಶಕ್ತಿಯನ್ನ ತುಂಬು ಅಂತ ಸಂಕ್ಷುಭಿತೈನಸಂ ತುಂಗಮಾಲ್ಯ ಮಣೀಂದ್ರಹಾರ ಸರೋರಸಂ ಖಲನೀರಸಂ. ತುಂಗ ಎತ್ತರದ ಮಾಲೆ, ತುಂಗಮಾಲ್ಯ ಮಣೀಂದ್ರಹಾರ ಸರೋರಸಂ. ಹೂವಿನ ಮಾಲೆ, ಕೌಸ್ತುಭದ ಮಣಿ, ಆಮೇಲೆ ಮುತ್ತಿನ ಹಾರ, ಎತ್ತರದ ಹೆಗಲಿನ ಮೇಲೆ ಉನ್ನತವಾದ ತುಂಗಮಾಲ್ಯ ಮಣೀಂದ್ರಹಾರ ಸರ ಉರಸಂ. ಉರಸ್ ಅಂದ್ರೆ ಎದೆ. ಸರೋವರದಂತಹ ಅಗಲವಾದ, ಸರೋವರದಂತೆ ಅಗಲವಾದ ಉರಸ್ ಎದೆಯನ್ನು ಹೊಂದಿರುವ ಭಗವಂತ. ಅದರ ಮೇಲೆ ಮುತ್ತಿನ ಮಾಲೆ ಇದೆ, ಇನ್ನು ಮೇಲ್ಭಾಗದಲ್ಲಿ ಕೌಸ್ತುಭ ಇದೆ, ಹೆಗಲಿನಲ್ಲಿ ಮೇಲ್ಭಾಗಕ್ಕೆ
ಹೂಮಾಲೆ ಇದೆ. ಇಂತಹ ಎದೆಯವನನ್ನು ಏನ್ ಮಾಡ್ತಾನವನು? ಖಲ ನೀರಸನ್. ಖಲ ಅಂದ್ರೆ ದುರ್ಜನರು, ನೀರಸ ಅಂದ್ರೆ ಅವರನ್ನ ಬಟಾ ಬಯಲು ಮಾಡುವುದು ಅಥವಾ ಅವರ ಸತ್ವವನ್ನ, ರಸ ಅಂದ್ರೆ ಸತ್ವ, ನೀರಸ ಅಂದ್ರೆ ಸತ್ವವನ್ನ ಕಳೆಯುವುದು, ಅವರ ತಾಕತ್ತನ್ನ ಬಗ್ಗು ಬಡಿಯುವುದು. ಅವ್ರು ಯಾವ ಅರ್ಥದಲ್ಲೂ ಲೆಕ್ಕಕ್ಕೆ ಇಲ್ಲ ಅನ್ನುವ ಹಾಗೆ ಅವರನ್ನ ಹಿಮ್ಮೆಟ್ಟಿಸುವುದು ಭಗವಂತನಿಗೆ ಸಹಜವಾದ ಗುಣ. ಹಾಗಾಗಿ ಭಕ್ತರ ಪಾಪಗಳನ್ನ ಪರಿಹರಿಸುತ್ತಾ ಹೂಮಾಲೆ, ಕಂಠಮಣಿ, ಮುತ್ತಿನ ಮಾಲೆಗಳಿಂದ ಶೋಭಿಸುವ ಎತ್ತರದ ಎದೆಯುಳ್ಳ ಭಗವಂತನನ್ನು, ದುರ್ಜನರನ್ನು ದೂರೀಕರಿಸುವವನನ್ನು, ಮಂಗಲಪ್ರದಂ, ಮಂಗಳವನ್ನೇ ಉಂಟು ಮಾಡುವವನನ್ನು, ಹೌದು ಮಂಗಳಪ್ರದ ಮಂಥಧಾಮ ವಿರಾಜಿತಂ, ಮಂಗಳವನ್ನೇ ಉಂಟು ಮಾಡುವ ಕಡಗೋಲು ಮತ್ತು ಕೈಯಲ್ಲಿ ಹಗ್ಗವನ್ನು ಹಿಡಿದವನನ್ನು, ವಿರಾಜಿತಂ. ಇದು ಉಡುಪಿಯ ಕೃಷ್ಣನನ್ನೇ ಭಜಿಸ್ತಾ ಇರುವುದು ಅಂತ ಅನ್ನೋದಕ್ಕೆ ಸ್ಪಷ್ಟವಾದ ಉಲ್ಲೇಖ. ಯಾಕಂದ್ರೆ ಬೇರೆ ಎಲ್ಲೂ ಹೀಗೆ ಕಡಗೋಲು ಹಗ್ಗ ಹಿಡಿದ, ಕಡಗೋಲು ಹಿಡಿದು ಇನ್ನೊಂದು ಹಾಡು ಉಡುಪಿಯ ಕಂಡೀರದಲ್ಲಿ ಒಂದು ಸಾಲು ಬರುತ್ತಲ್ಲ, ಭಗವಂತನ ಬೇರೆ ರೂಪಗಳಲ್ಲೆಲ್ಲ ಆಯುಧಗಳು, ಬಗೆ ಬಗೆಯ ವಿಚಿತ್ರವಾದ ಆಭರಣಗಳು. ಇಲ್ಲಿ ಮೂಲ ಪ್ರತಿಮೆಯಲ್ಲಿ ನೋಡಿದ್ರೆ ವಿಶಿಷ್ಟವಾದ ಆಭರಣಗಳು ಅಂತ ಏನಿಲ್ಲ, ಅದ್ರ ಕಲ್ಲಲ್ಲಿ ಕೆತ್ತಿದ ಕೆಲವಿದೆ. ಆದ್ರೂ ಅದು ಆಡಂಬರದ ಆಗಿ ಭಾಗವಾಗಿ ಇಲ್ಲ. ಈಗ ನಾವು ಅಲಂಕಾರ ಮಾಡ್ತೇವೆ, ಆದ್ರೆ ಅದು ಪುಟ್ಟ ಹುಡುಗ ದನ ಮೇಯಿಸಿಕೊಂಡು ಹೊರಟವನು. ಆದ್ರೆ ಅವನ ಮೇಲೆ ಕಾಣದೇ ಇದ್ರು ಅದು ಇರುತ್ತೆ. ಕಾಣದೇ ಇದ್ರು ಇರುತ್ತೆ ಅಂದ್ರೆ ಏನರ್ಥ? ಅಲ್ಲಿ ಆಯಾ ದೇವತೆಗಳು ಅವರವರ ಕೆಲಸ ಮಾಡ್ತಿರ್ತಾರೆ, ಅವನದನ್ನು ತೋರ್ಪಡಿಸುವುದಿಲ್ಲ ಅಷ್ಟೇ. ಅಂತಹ ಅಜಿತಂ ಭಜತ, ಕೈಯಲ್ಲಿ ಕಡಗೋಲು ಹಗ್ಗವನ್ನ ಹಿಡಿದ ಅಜಿತನನ್ನು ಭಜತ. ಈ ಕಡಗೋಲು ಮಂಗಲಪ್ರದ, ಈ ಧಾಮ ಮಂಗಲಪ್ರದ. ಧಾಮ ಅಂದ್ರೆ ಹಗ್ಗ, ಮಂಥ ಅಂದ್ರೆ ಕಡಗೋಲು. ಕಡಗೋಲು ಹಗ್ಗ ಎರಡೂ ಕೂಡ ಅತ್ಯಂತ ಮಂಗಳಪ್ರದ. ಮನೆಯಲ್ಲಿ ಮೊಸರು ಕಡಿತಾ ಇದ್ದಾರೆ ಅಂದ್ರೆ ಎಷ್ಟೆಲ್ಲ ಅರ್ಥ ಆಗತ್ತೆ. ಮನೆಯಲ್ಲಿ ಮೊಸರು ಕಡಿಯುವ ಮನಸ್ಥಿತಿ ಅವರಿದ್ದಾರೆ, ಮನೆಯಲ್ಲಿ ತಾಳ್ಮೆ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಮಡಿಕೆಯಲ್ಲಿ ಕಡಿಯುವುದು ಇವತ್ತಿನವರಿಗೆ ಕೊಟ್ರೆ 2 ಕ್ಷಣಕ್ಕೆ ಮಡಿಕೆ ಹೊಡೆದಾಕ್ತಾರೆ, ಅದರ ಬದಿಗೆ ತಾಗಿ ಸಿಡಿದೋಗುತ್ತದು. ಬಹಳ ಸೂಕ್ಷ್ಮ ಮಡಿಕೆಯಲ್ಲಿ ಕಡಗೋಲು ಹಿಡಿದು ಮೊಸರು ಕಡಿಯುವುದು ಅಂತ ಅನ್ನೋದು ಮನೆಯ ತಾಳ್ಮೆಯನ್ನು ಹೇಳುತ್ತೆ. ಆಮೇಲೆ ಹಾಲು ಇದೆ ಅಂತ ಗೊತ್ತಾಯ್ತು, ಮೊಸರಿದೆ ಅಂತ ಗೊತ್ತಾಯ್ತು, ಒಂದು ಸಮೃದ್ಧಿ ಗೊತ್ತಾಯಿತು. ಆ ಹಾಲು ಬಂದದ್ದು ಮನೆಯಲ್ಲೇ ಕರೆದ ಹಸು ಆದ್ರಿಂದ ಹಸುವಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಧರ್ಮ, ಕರ್ಮ, ಪುಣ್ಯ, ಪಾಪ ಇವುಗಳ ಬಗ್ಗೆ ಎಚ್ಚರ ಇದೆ ಅಂತ ಅರ್ಥ ಆಗುತ್ತೆ. ಅದಿದೆ ಅಂದ್ಮೇಲೆ ಒಂದು ತೋಟ ಇರಬೇಕು, ತೋಟ ಇಲ್ಲ ಅಂದ್ರೆ ಗದ್ದೆ ಇರಬೇಕು, ಅವುಗಳಿಗೆ ಮೇವು. ಈಗದ ಹಾಗಲ್ಲ, ಆಗ ಮೇವು ಹಾಕ್ಲಿಕ್ಕೆ ಅವರವರೇ ಗೋಮಾಳ ಇರ್ತಿತ್ತು. ಅಂದ್ರೆ ವಿಶಾಲವಾದ ಜಾಗ ಇರ್ತಿತ್ತು, ಮನೆಯಲ್ಲಂತಹದ್ದೊಂದು ವಾತಾವರಣ ಇದೆ ಅಂತ ಗೊತ್ತಾಗ್ತಿತ್ತು. ಇದರಿಂದ ಬದುಕು ಸುಖವಾಗಿರ್ತಿತ್ತು ಅಂತ ಅರ್ಥ ಆಗುತ್ತೆ. ಹಾಗಾಗಿ ಅದು ಮಂಥ ಮತ್ತು ಹಗ್ಗ ಇದೆ ಅಂದ್ರೆ ಆ ಮನೆಯಲ್ಲಿ ಮಂಗಳ ಇದೆ ಅಂತ ಅರ್ಥ, ಆ ಮನೆಯಲ್ಲಿ ಸೌಖ್ಯ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ಉಡುಪಿಗೆ ಬಂದಾಗಲೆಲ್ಲ ಬಹಳ ಜನ ಬಹಳ ಭಾವುಕತೆಯಿಂದ ಅಲ್ಲಿ ಕಡಗೋಲನ್ನು ತಗೊಂಡು ಮನೆಯಲ್ಲಿ ತಗೊಂಡೋಗಿರ್ತಾರೆ. ಅದು ಮಂಥ ಮಂಗಲಪ್ರದ ಅಂತ. ಅದು ಹೌದು ಕೂಡ. ಬರೀ ಹಾಗೆ ಇದ್ರೆ ಏನು ಉಪಯೋಗ ಇಲ್ಲ. ಕನಿಷ್ಠ ಪಕ್ಷ ನಮಗೊಂದೊಂದು ಎಚ್ಚರಿಕೆ ಕೊಡ್ತಾ ಇದ್ರೆ, ಭಗವಂತನ ಕೈಯಲ್ಲಿ ಇದ್ದು ನಮ್ಮ ಎದೆಯ ಬೆಣ್ಣೆಯನ್ನ ಕಡಿಲಿಕ್ಕೋಸ್ಕರ ಹಿಡಿದು ನಿಂತಿದ್ದಾನೆ, ನಾವದಕ್ಕಾಗಿ ತೆರೆದುಕೊಳ್ಳುತ್ತೇವೆ. ನಮ್ಮಲ್ಲಿರುವ ವಿಷವನ್ನ ಕಳೆದು ಮಥನ ಮಾಡುವಾಗ ಅಮೃತ ಬರಲಿಕ್ಕೋಸ್ಕರ ಭಗವಂತ ಪ್ರಯತ್ನಿಸಲಿ, ನಾವದಕ್ಕೆ ಸಿದ್ಧ. ನಾವು ಎದೆ ತೆರೆದು ಸ್ವಾಗತಿಸ್ತಾ ಇದ್ದೇವೆ, ನಮ್ಮೆದೆಯನ್ನ ಮಥಿಸು ಅಂತ ಇಷ್ಟು ಕೇಳುವ ಮನಸ್ಥಿತಿ ಬಂತು ಅಂತಾದ್ರೆ ಅದು ಮನೆಯ ವಾತಾವರಣ ಶುದ್ಧವಾಗುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ತಂಗ್ರಣೇವರ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ, ರೂಪ್ಯ ಪೀಠದ ಪರಿಸರದಲ್ಲಿ ಬಂದು ನಿಂತ ಪಾಪಗಳ ಪರಿಹರಿಸುವ ಹರಿಯನ್ನು ನಾನು ಆಲಯಂ ಗೃಣೆ, ಗೃಣೆ ಅಂದ್ರೆ ಸ್ತುತಿಸುತ್ತೇನೆ.
ಆ ಲಯಂ ಹರಿಂ ಗೃಣೆ, ಪಾಪ ಪರಿಹಾರಕವಾದ ಭಗವತ್ ಶಕ್ತಿಯನ್ನ ಜೀವನದ ಕೊನೆಯ ಘಳಿಗೆಯ ತನಕವೂ ಕೂಡ ನೆನೆಯುವ ಶಕ್ತಿ ನನಗೆ ಕೊಡು, ನೆನೀತೇನೆ ಅಂತ ಕೇಳ್ತಾ ಇದ್ದಾರೆ. ಮುಂದಿನ ಮಾತು, ಈನರಮ್ಯತನೂದರಂ ಭಜ ಹೇ ಮನ ಶುಭ ಹೇ ಮನಃ ಸ್ವಾನುಭಾವ ನಿದರ್ಶನಾಯ ದಿಶಂತಮರ್ತ್ಯ ಸುಶಂತಮಂ ಆನತೋಸ್ಮಿ ನಿಜಾರ್ಜುನ ಪ್ರಿಯ ಸಾಧಕಂ ಖಲಬಾಧಕಂ ಹೀನತೋಜ್ಜಿತರೂಪ್ಯ ಪೀಠಕೃತಾಲಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾಧೃತ ಭೂಧರ ಗುರುಗೋದರ ಸ್ವಜನೋದರ. ದೀನ ತುಂಬಿದ, ರಮ್ಯ ಚಂದದ, ತನೂದರಂ ಅದು ತುಂಬಿದೆ ಆದ್ರೂ ತೆಳುವಾಗಿದೆ. ಇದು ಬಹಳ ವಿಚಿತ್ರ. ಹೊಟ್ಟೆನೇ ಇಲ್ಲ ಅಂತಲ್ಲ, ಇರುವ ಹೊಟ್ಟೆಗೆ ಬೇಕಾದಷ್ಟು ಅದರ ವ್ಯಾಪ್ತಿಯನ್ನು ಅದು ಹೊಂದಿದೆ, ಆದ್ರೂ ತನೂದರಂ ಅತ್ಯಂತ ತೆಳ್ಳಗಿದೆ. ಪೀನ, ರಮ್ಯ, ತನು ಮೂರು ಒಂದರಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಅಂತಹ ಉದರ ಅಂದ್ರೆ ನಡು ಬಡವಾಗಿದೆ, ಎದುರಿನಲ್ಲಿ ಹೊಟ್ಟೆಯಲ್ಲಿ ಸ್ವಲ್ಪ ಮಾಂಸಲ ಭಾವ ತುಂಬಿದೆ. ದೋಷಗಳನ್ನ ಕಳೆದುಕೊಂಡದ್ದಾದ್ರಿಂದ ಅದಕ್ಕೆ ಉದರ ಅಂತ ಹೆಸರು. ಎಲ್ಲದರ ದೋಷವನ್ನ ಕಳೆಯುವ ಶಕ್ತಿ ಅದಕ್ಕಿದೆ. ಆದ್ರಿಂದಾಗಿ ತುಂಬಿದ ಹೊಟ್ಟೆ ಆದರೂ ತೆಳುವಾದ, ಬೆನ್ನಿಗೆ ಅಂಟದೆ ಇರುವಂತಹ ಚೆಲುವಾದ ಹೊಟ್ಟೆ. ಅಂತಹ ಹೊಟ್ಟೆಯವನನ್ನು ಮನಃ, ಓ ಮನಸ್ಸೇ, ಶುಭಹೇಮ, ಅವನು ನಹ ಶುಭಹೇಮ, ಅವನು ನಮಗೆ ಸುಖವನ್ನ ಕೊಡುವವ, ಪ್ರಕಾಶವನ್ನ ನೀಡುವವ, ನಮ್ಮ ಬದುಕಿಗೆ ಆನಂದವನ್ನ ತಂದು ಕೊಡುವವ. ಶುಭ ಅಂದ್ರೆ ಶ್ರೇಷ್ಠವಾದದ್ದು ಅಂತ ಅರ್ಥ. ಶ್ರೇಷ್ಠವಾದದ್ದು ಯಾವುದು ಜಗತ್ತಿನಲ್ಲಿ? ಅರಿವು. ಅರಿವೆಂಬ ಬಂಗಾರವನ್ನು, ಪುಟಕ್ಕಿಟ್ಟ ಬಂಗಾರದಂತಿರುವ ಅರಿವನ್ನು ನಹ ನಮಗೆ ಕೊಡುವವನವನು. ನಿನ್ನ ಮಹಿಮೆಯ ಪ್ರಕಾಶವನ್ನ ನೀನೇ ನಮ್ಮಲ್ಲಿ ನಿಂತು ಮಾಡಿಸಬೇಕು ಹೊರತು ನಿನ್ನ ಅರಿವನ್ನು ಪಡೆದು ಬಿಟ್ಟೇನು ಅನ್ನುವ ಕೆಟ್ಟ ಅಹಂ ನಮ್ಮನ್ಯಾವತ್ತೂ ಕಾಡದೇ ಇರಲಿ. ನಹ ಹೇ ಮನಃ ಭಜ, ಶುಭ ಹೇಮನಾದ ಭಗವಂತನನ್ನು ಭಜ, ಜ್ಞಾನ ಸ್ವರೂಪನಾದ ಭಗವಂತನನ್ನ ತಿಳಿ. ಜ್ಞಾನದ ವ್ಯವಸ್ಥೆಯನ್ನು ನಮಗೆ ಕೊಡುವುದಕ್ಕೋಸ್ಕರ ನಿಂತಿದ್ದಾನೆ ಭಗವಂತ. ಅದಕ್ಕೋಸ್ಕರ ನಹ ಭಜ, ಸ್ತೋತ್ರ ಮಾಡು, ಚಿಂತಿಸು ಭಗವಂತನನ್ನು. ಸ್ವಾನುಭಾವ ನಿದರ್ಶನಾಯ ದಿಶಂತಮರ್ತ್ಯ ಸುಶಂತಮಂ. ಭಕ್ತರು ಬಯಸುವ ಸುಖಮಯವಾದ ಮೋಕ್ಷವೆಂಬ ಸಂಪತ್ತನ್ನು ನಿದರ್ಶನಾಯ ಕೊಡುವುದಕ್ಕಾಗಿ, ದಿಶಂತಂ ಅಂದ್ರೆ ತೋರಿಸುವುದಕ್ಕಾಗಿ, ಅಂತಹ ತೋರ್ಪಡಿಕೆಯ ಶಕ್ತಿಯನ್ನು, ಕಾಣುವ ಶಕ್ತಿಯನ್ನ ನೀಡುವುದಕ್ಕಾಗಿ ನಮ್ಮೊಳಗೆ ನೆಲೆಸಿದ್ದಾನೆ. ಸುಶಂತಮಂ ಅರ್ಚ ಸುಶಂತಮಂ, ಬಯಸಿದ್ದನ್ನೇ ಸುಖವಾಗಿ ಪ್ರೀತಿಯಿಂದ ಕೊಡಲು ನಿಂತವನನ್ನು ಓ ಮನವೇ ಭಜಿಸು. ಆನತೋಸ್ಮಿ ನಿಜಾರ್ಜುನ ಪ್ರಿಯ ಸಾಧಕಂ, ನಾನು ಅವನನ್ನ ಹೊರಗಿ ನಿಂತಿದ್ದೇನೆ, ಎರಗಿ ಅವನಿಗೆ ಶರಣಾಗಿದ್ದೇನೆ. ಯಾರಿಗೆ? ನಿಜಾರ್ಜುನ ಪ್ರಿಯ ಸಾಧಕಂ. ತನ್ನವರು ಅಂತ ಅವನ ಮನಸ್ಸಿಗೆ ಒಮ್ಮೆ ಬಂತು ಅಂದ್ರೆ, ಅರ್ಜುನನಿಗೆ ಹೇಗೆ ಸಾರಥ್ಯವನ್ನ ಮಾಡುವುದಕ್ಕಾಗಿ ತಾನೇ ರಥದ ಮುಂದೆ ಕುಳಿತನೋ, ಅದಕ್ಕಾಗಿ ಅವನ ಎದುರಾಳಿಗಳಾಗ ಬಂದ ಖಲರನ್ನೆಲ್ಲ ಬಾಧಿಸಿದನೋ, ಕರ್ಣನ ಅಪಾಯದಿಂದ ತಪ್ಪಿಸಿದ, ಭೀಷ್ಮರ ಆಕ್ರೋಶದಿಂದ ಉಳಿಸಿದ, ಹೀಗೆ ಹಲವು ಅಶ್ವತ್ಥಾಮನ ನಾರಾಯಣಾಸ್ತ್ರದಿಂದ ಬದುಕಿಸಿದ, ಹೀಗೆ ಬರಬಹುದಾದ
ಕೆಡುಕನ್ನೆಲ್ಲ ಪರಿಹರಿಸಿದ ಕೃಷ್ಣನನ್ನು ಹೀನತೋಜ್ಜಿತ ರೂಪ್ಯಪೀಠ ಕೃತಾಲಯಂ ಹರಿಮಾಲಯಂ. ಹೀನತಾ ಉಜ್ಜಿತ, ಕೊರತೆ ಇರದ, ನಿಮಗೆ ಯಾವ ಅಂಶದಲ್ಲೂ ಕೃಷ್ಣನ ಪರಿಸರದಲ್ಲಿ ಕೊರತೆ ಇಲ್ಲ. ಹೊಟ್ಟೆ ತುಂಬಾ ಅನ್ನ, ತಲೆ ತುಂಬಾ ಬಣ್ಣ ಅಂದ್ರೆ ಭಗವಂತನ ಅರಿವಿನ ಬಣ್ಣ, ಈ ಎರಡೂ ಸಿಗುವಂತ ಒಂದೇ ಜಾಗ ಇದ್ರೆ ಇದು ಉಡುಪಿ. ಹಾಗಾಗಿ ಹೀನತ ಉಜ್ಜಿತ, ಹೀನತೆಯಿಂದ ಕೂಡದ, ಅರಿವು ಎನ್ನುವಂತಹ ಮಹಾ ಸಂಪತ್ತನ್ನ, ಶುಭ ಹೇಮವನ್ನ ಕೊಡುವಂಥದ್ದು, ಚಲುವಿನ ರೂಪದಿಂದ ನಿಂತಿರುವಂಥದ್ದು, ಸ್ವಭಾವಕ್ಕೆ ಅನುಗುಣವಾದ ಸ್ವ ಅನುಭವವನ್ನ ಕೊಡುವುದರಲ್ಲಿ, ಮೋಕ್ಷವನ್ನೇ ನೀಡುವುದರಲ್ಲಿ ಸಮರ್ಥವಾದದ್ದು, ಕಲರನ್ನ ದೂರೀಕರಿಸಿ ಅಪಾಯದಿಂದ ಪಾರು ಮಾಡುವಂಥದ್ದು, ಪ್ರಿಯನಾದಾಗ ಅರ್ಜುನನಿಗೂ ಕೂಡ ಸಾರಥ್ಯವನ್ನ ಮಾಡಿ ನಮಗೂ ಕೂಡ ಸಾರಥ್ಯವನ್ನ ಮಾಡ್ಲಿಕ್ಕೋಸ್ಕರ ನೆಲ ನಿಂತವನನ್ನು, ಕೊಳೆಯನ್ನೆಲ್ಲ ಕಳೆಯುವ, ಹೊರಗಿದವನನ್ನ ತನ್ನೆದುರಿಗೆ ಇರಿಸಿಕೊಂಡು ಅಪ್ಪಿಕೊಳ್ಳುವಂತಹ, ದೋಷಗಳೇ ಇಲ್ಲದಂತಹ ರೂಪ್ಯಪೀಠದ ಮೇಲೆ ನೆಲೆಸಿರುವ ಕೃಷ್ಣನ ರೂಪವನ್ನು ಆ ಲಯಂ ಆನತೋಸ್ಮಿ, ಕೊನೆಯ ತನಕವೂ ಕೂಡ ನಾನು ಬಿಡದೆ ಗಟ್ಟಿ ಹಿಡಿದು ಕೂತಿರುತ್ತೇನೆ. ಮಧುರಾಜರಿಗೆ ಎಷ್ಟು ಅನ್ನಿಸಿರಬೇಕು ಹೇಳಿ. ಈ ಪದ್ಯ ಹೇಳುವಾಗ, ಭಗವಂತನ ಗುಣವನ್ನ ಮಾತಾಡುವಾಗ, ರೂಪ್ಯಪೀಠದಲ್ಲಿ ಬಂದು ನಿಂತವನಿಗೆ ನಾವು ಎಂತಹ ರೀತಿಯ ಸ್ವಾಗತವನ್ನು ಬಯಸಬೇಕು, ಎಂತಹ ಕೃತಜ್ಞತೆಯನ್ನು ಕೊಡಬೇಕು, ಎರಗುದಷ್ಟೇ ಬಾಕಿ, ಇನ್ನೇನು ಇಲ್ಲ. ಇನ್ನೇನ್ ಮಾಡಿದ್ರು ಅದು ಅಪೂರ್ಣ ಅಂತ ಆ ಭಾವದಿಂದ ಈ ಪದ್ಯವನ್ನು ನಿರೂಪಿಸಿದ್ರು. ಮತ್ತೆ ನಾಳೆ ಮುಂದಿನ ಪದ್ಯದ ಕಡೆಗೆ ಸಾಗೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ.